ಇನ್ನು ಮೋದಿ ಹೆಸರಲ್ಲಿ ಮಾತ್ರ ಚುನಾವಣೆ ಮಾಡ್ತಾ ಇದ್ದೀರಾ? ಮೋದಿ ಅವ್ರನ್ನ ಎಷ್ಟು ಸ್ವೀಕಾರ ಮಾಡ್ತಾ ಇದೀವೋ ಸೋಮಣ್ಣ ಅವ್ರನ್ನ ಅಷ್ಟೇ ಸ್ವೀಕಾರ ಮಾಡ್ತಾ ಇದೀವಿ ಮೇಡಮ್. ಇನ್ನು ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಜಾಸ್ತಿ ಆದ್ಯತೆಯನ್ನ ಕೊಡ್ತಾ ಇದೆ. ನಾವು ಕಾಂಗ್ರೆಸ್ ಸರ್ಕಾರನ ಅಪ್ರಿಶಿಯೇಟ್ ಮಾಡ್ತೀವಿ. ಫ್ರೀ ಬಸ್ ಚಾರ್ಜ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳುಗಳು ಯಾರು ಇಲ್ಲಿನವರೆಗೂ ದೇವಸ್ಥಾನಗಳಿಗೆ ಹೋಗಿರ್ಲೇ ಇಲ್ವಾ? ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಯೋಜನೆಯನ್ನ ಜಾರಿಗೆ ತಗೊಬಂದ್ರು. ತುಂಬಾ ಕೆಳಮಟ್ಟಕ್ಕೆ ಆರ್ಥಿಕ ಸ್ಥಿತಿಯಲ್ಲಿ ಕೆಳಮಟ್ಟಕ್ಕೆ ತಂದಿರತಕ್ಕ ಮೊದಲನೇ ಮುಖ್ಯಮಂತ್ರಿ ಅಂತ ಏನಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅರ್ಹ ಅಭ್ಯರ್ಥಿಗಳೇ ಇಲ್ವಾ? ಮೇಡಮ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬಿಟ್ರಿ, ಆದ್ರೆ ಅದೇ ಇಶ್ಯೂನ ಇಟ್ಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದ್ದೀರಾ. ಇದೆಲ್ಲ ಕಾಂಗ್ರೆಸ್ಸಿಗರ ಅಪಪ್ರಚಾರ. ಸುಳ್ಳುಕೋರ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು ನಮ್ಮ ಶಾಸಕರು. ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಬಿಟ್ಬಿಡಿ, ತಾಲೂಕನ್ನ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡಿ. ಸಿದ್ದರಾಮಯ್ಯನವ್ರಿಗೂ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ನಾನು ನೇರವಾಗಿ ಕೇಳಕ್ ಇಷ್ಟಪಡ್ತೀನಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವ್ರು ನೀವಲ್ಲ ಸ್ವಾಮಿ. ಇವರಿಬ್ಬರಿಗೂ ತಾಕತ್ತಿದ್ರೆ ಈ ಸಲ ಇವ್ರ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ಲಿ. ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ರಂಗೇರ್ತಾ ಇದೆ. ಇವತ್ತು ನಮ್ಮ ಜೊತೆ ಗುಬ್ಬಿ ತಾಲೂಕಿನ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಲಾವಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರ ಹೇಗೆ ನಡೀತಾ ಇದೆ? ಬಿಜೆಪಿ ಪ್ರಚಾರ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಯಾವ ಲೀಡರ್ಗಳು ಸಹ ಒಂದು ದಿವಸನೂ ಟೈಮ್ ವೇಸ್ಟ್ ಮಾಡದ ಹಾಗೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 9 ಗಂಟೆ 10 ಗಂಟೆವರೆಗೂ ಒಬ್ಬ ಮಹಿಳಾ ಕಾರ್ಯಕರ್ತಗಳು ಸಹ ನಾವು ಸಂಜೆ ಆಯಿತು ಬೇಗ ಮನೆಗೆ ಹೋಗ್ಬೇಕು, ಮಕ್ಕಳು ಗಂಡ ಅನ್ನೋದು ಯಾವುದನ್ನು ನಮ್ಮ ಮನಸ್ಸಿಗೆ ನಾವು ತೊಗೊಳ್ತಾನೆ ಇಲ್ಲ. ನಮ್ಗೆ ಇವಾಗ ಫೋಕಸ್ ಏನಿದ್ದು ಇರೋದಿದ್ರೂ ಕೂಡ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿನ ಗೆಲುವು ಸಾಧಿಸ್ಕೊಳ್ಳೋದಷ್ಟೇ ನಮಗೆ ಮೇಜರ್ ಆಗಿರೋದ್ರಿಂದ ನಾವು ಒಂದು ದಿವಸನೂ ಒಂದು ಗಂಟೆನೂ ನಾವು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಮೇಡಮ್. ಅಷ್ಟು ಪ್ರತಿ ತಾಲೂಕುಗಳಿಗೂ, ಪ್ರತಿ ಹೋಬಳಿಗಳಿಗೂ, ಪ್ರತಿ ಪಂಚಾಯತಿಗಳಿಗೂ ಎಷ್ಟು ಗ್ರಾಮಗಳನ್ನು ತಲುಪಕ್ಕಾಗುತ್ತೋ ಅಷ್ಟು ಗ್ರಾಮಗಳನ್ನು ತಲುಪಿ ತುಂಬ ನಾವು ಒಂದು ಎಲ್ಲ ಲೀಡ್ರುಗಳನ್ನ, ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ, ಅಧ್ಯಕ್ಷರುಗಳನ್ನ, ಬೂತ್ ಅಧ್ಯಕ್ಷರುಗಳನ್ನ ಎಲ್ಲವನ್ನು ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ತುಂಬ ಅದ್ದೂರಿಯಾಗಿ ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈವನ್ನು ನಮ್ಮದು ಚುನಾವಣೆ ಕೇವಲ ಇನ್ನು 6 ದಿವಸ ಬಾಕಿ ಇರೋದ್ರಿಂದ ನಮ್ಗೆ ಇನ್ನೂ ನಿದ್ದೆ ಬರ್ತಾ ಇಲ್ಲ, ಕೂತ್ಕೊಳ್ಳೋಕೆ ಮನಸ್ಸಾಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಸತತ ನಿರಂತರ ಪ್ರಯತ್ನದಲ್ಲಿದ್ದೀವಿ ಮೇಡಮ್. ಇನ್ನು ಮೋದಿ ಹೆಸರಲ್ಲಿ ಮಾತ್ರ ಚುನಾವಣೆ ಮಾಡ್ತಾ ಇದ್ದೀರಾ? ಅಭ್ಯರ್ಥಿಯ ಹೆಸರೇ ಇಲ್ವಲ್ಲ ಮೇಡಮ್? ಇಲ್ಲ, ಅಭ್ಯರ್ಥಿ ಹೆಸರಿಲ್ಲ ಅಂತ ಯಾಕೆ ಹಂಗೆ ಅನ್ಕೊಂತೀರಾ ಮೇಡಮ್? ಅಭ್ಯರ್ಥಿ ಹೆಸರನ್ನು ತೊಗೊಂಡೆ ನಾವು ಸೋಮಣ್ಣವರ ಒಂದು ಹೆಸರು ಮೇಲೂ ನಾವು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ. ಸೋಮಣ್ಣ ಅವರು ಸಹ ತುಂಬ ಒಳ್ಳೆ ಕೆಲಸಗಾರರು. ಮೇಲಾಗಿ ಅವ್ರಿಗೆ ರಾಜಕೀಯದಲ್ಲಿ ತುಂಬ ಅನುಭವ ಇರೋಂಥವರು. ಬೆಂಗಳೂರು ನಗರದಲ್ಲಿ ನಮಗೆ ನೋಡಿದ್ರೆ ತುಂಬ ಅವರ ಒಂದು ಕೆಲಸ ಕಾರ್ಯಗಳು ಎದ್ದು ಕಾಣ ಮಟ್ಟದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸಚಿವರಾಗಿದ್ದಂತಹವರು. ಸೊ ಹಾಗಾಗಿ ನಮಗೆ ನಮ್ಮ ಲೋಕಸಭಾ ಸದಸ್ಯರು ಅಭ್ಯರ್ಥಿಯಾಗಿರತಕ್ಕಂಥ ಸೋಮಣ್ಣ ಅವರ ಬಗ್ಗೆ ನಮಗೆ ಏನು ಕಿಂಚಿತ್ತು ಸಹ ನಮಗೇನು ಡೌಟ್ ಇಲ್ಲ ಮೇಡಮ್. ಹಾಗಾಗಿ ನಮಗೆ ಅವರು ಕೂಡ ಮೋದಿ ಎಷ್ಟು ಇಂಪಾರ್ಟೆಂಟೋ ಸೋಮಣ್ಣ ಅವರು ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ನಾವು ಭಾವಿಸಿದ್ದೀವಿ. ಈಗ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಕೆಲಸ ಕಾರ್ಯ ಆಗಬೇಕು ಅಂದರೆ ಸೋಮಣ್ಣ ಅವ್ರು ಗೆದ್ರೇ ನಮಗೆ ಕೆಲಸ ಕಾರ್ಯಗಳಾಗಿರೋದ್ರಿಂದ ಅವರು ನಮ್ಮ ಜಿಲ್ಲೆನ ಒಂದು ಅತ್ಯುತ್ತಮ ಒಂದು ಮಟ್ಟಕ್ಕೆ ತಗೊಂಡೋಗ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ಸೊ ಹಾಗಾಗಿ ನಾವು ಸೋಮಣ್ಣ ಅವ್ರದ್ದು ಕೂಡ ನಾವು ಹೆಸರು ಅಷ್ಟೇ, ಮೋದಿ ಅವ್ರನ್ನ ಎಷ್ಟು ಸ್ವೀಕಾರ ಮಾಡ್ತಾ ಇದ್ದೀವೋ ಸೋಮಣ್ಣ ಅವ್ರನ್ನೂ ಅಷ್ಟೇ ಸ್ವೀಕಾರ ಮಾಡ್ತಾ ಇದ್ದೀವಿ ಮೇಡಮ್. ಇನ್ನು ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಏನೇ ಆದ್ಯತೆ ಕೊಟ್ಟರೂ ಕೂಡ ಅಲ್ಪಾವಧಿ ಆದ್ಯತೆಗಳು ಅವ್ರು ಏನಿದ್ರು, ಅವರ ಗ್ಯಾರಂಟಿಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅಲ್ಪಾವಧಿಗಳು. ನಮ್ಮ ನರೇಂದ್ರ ಮೋದಿಯವರು ಕೊಡ್ತಾ ಇರತಕ್ಕಂಥ ಯೋಜನೆಗಳು ದೀರ್ಘಾವಧಿ ಯೋಜನೆಗಳು. ಅವರ ಯೋಜನೆಗಳು ಸಾಕಷ್ಟು ಮಹಿಳೆಯರಿಗೆ ಮುಟ್ಟಿದೆ, ಇವಾಗಲೂ ಮುಟ್ಟುತ್ತಾನೇ ಇದೆ. ಅದರಲ್ಲಿ ಸುಮಾರು 1-2 ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಯೋಜನೆಯನ್ನು ಜಾರಿಗೆ ತಗೊಬಂದರು. ಭ್ರೂಣಲಿಂಗ ಪತ್ತೆ ಮಾಡತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ರು.
ಮನೆ ಮನೆ ಗಂಗೆ ತಗೊಬಂದರು. ಸುಮಾರು ಇವತ್ತು ಅದು 48 ಲಕ್ಷಕ್ಕೂ ಅಧಿಕವಾಗಿ ಅದು ಮನೆಗಳಿಗೆ ತಲುಪಿದೆ. ಮತ್ತು ಮುದ್ರಾ ಯೋಜನೆಗಳನ್ನು ಜಾರಿಗೆ ತೊಗೊಂಬಂದರು. ಮುದ್ರಾ ಯೋಜನೆಯಲ್ಲಿ 10 ಲಕ್ಷದವರೆಗೂ ಸ್ವಾವಲಂಬಿಯಾಗಿ ಬದುಕುವಂಥವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಸ್ವಯಂ ಉದ್ಯೋಗ ಕಲ್ಪಿಸೋದ್ರಲ್ಲಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 12 ಕೋಟಿ ಮಹಿಳೆಯರಿಗೆ ಈ ಒಂದು ಯೋಜನೆ ತಲುಪಿದೆ. ಮತ್ತು ಇನ್ನು ಆಯುಷ್ಮಾನ್ ಯೋಜನೆ ತಲುಪಿದೆ. ಆಯುಷ್ಮಾನ್ ಯೋಜನೆ ರಾಜ್ಯದಲ್ಲಿ ಪ್ರತಿ ಕುಟುಂಬದಲ್ಲಿ ಒಂದೊಂದು ಕುಟುಂಬಕ್ಕೆ 5 ಲಕ್ಷದವರೆಗೂ ಆರೋಗ್ಯ ವಿಮೆಯನ್ನು ಕೊಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಮೋದಿಯವರ ಯೋಜನೆಗಳು. ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ತಲುಪಿಸಿದ್ದಾರೆ. ಉಜ್ವಲ ಯೋಜನೆ ತಲುಪಿಸಿದ್ದಾರೆ. ಉಜ್ವಲ ಯೋಜನೆ ಅಂದರೆ ಈಗ ತುಂಬ ಬಡ ಕುಟುಂಬಗಳಿಗೆಲ್ಲ ಗ್ಯಾಸ್ ಸೌಲಭ್ಯ ಅಂಥದ್ದು ಕಷ್ಟ ಆಗ್ತಾಯಿತ್ತು. ಸೊ ಯಾರೂ ಕೂಡ ಅದರಿಂದ ನಿರಾಸೆ ಆಗಬಾರ್ದು ಅಂತೇಳಿ ಮೋದಿಜಿಯವರು ಅದು ಕೂಡ ತುಂಬ ಸುಮಾರು ಕುಟುಂಬಗಳಿಗೆ ಅದು 48 ಲಕ್ಷನ 55 ಲಕ್ಷನ ಎಷ್ಟೋ ಕುಟುಂಬಗಳಿಗೆ ಆ ಯೋಜನೆ ತಲುಪಿದೆ. ಮತ್ತು ಆಯುಷ್ಮಾನ್ ಭಾರತ ಕೊಟ್ಟಿದ್ದಾರೆ. ಆಮೇಲಿಂದ ಗರೀಬ್ ಕಲ್ಯಾಣ ಯೋಜನೆ ಕೊಟ್ಟಿದ್ದಾರೆ. 370 ಆರ್ಟಿಕಲ್ನ ರದ್ದು ಮಾಡಿದ್ದಾರೆ. ತ್ರಿವಳಿ ತಲಾಖನ್ನು ರದ್ದು ಮಾಡಿದ್ದಾರೆ. ಸುಮಾರು ಮಹಿಳೆಯರಿಗೆ ತುಂಬ ಉಪಯೋಗ ಆಗೋವಂಥದ್ದನ್ನು ದೀರ್ಘಾವಧಿಯಲ್ಲಿ ಆಗುವಂಥ ಯೋಜನೆಗಳನ್ನು ಮೋದಿ ಸರ್ಕಾರ ನಮ್ಮ ಹೆಣ್ಮಕ್ಳುಗಳಿಗೆ ಮತ್ತೆ ತಲುಪಿಸ್ತಾ ಇದೆ. ಆಮೇಲೆ ಇದನ್ನು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ತಲುಪಿಸ್ತಾ ಇದೆ. ಇವತ್ತು 55 ಲಕ್ಷ ಕುಟುಂಬಗಳಿಗೆ ಅದು ತಲುಪಿದೆ. ಕೇಂದ್ರ ಸರ್ಕಾರ 3 ಕಂತುಗಳಲ್ಲಿ 6,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರನೂ ಅದರಲ್ಲಿ 4,000 ರೂಪಾಯಿ ದುಡ್ಡು ಆಗ್ತಾ ಇತ್ತು. ಅದರಲ್ಲಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಅದನ್ನು ಕಡಿತಗೊಳಿಸಿದ್ದಾರೆ. ನಮ್ಮ ಇದರಲ್ಲಿ ಯಡಿಯೂರಪ್ಪರ ಒಂದು ಅವಧಿನಲ್ಲಿ ಶಾಲಾ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ರು. ಈಗ ಅದನ್ನು ಕಡಿತಗೊಳಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಎಲ್ಲ ನಮ್ಮ ಗ್ರಾಮದಲ್ಲಿ ಕ್ಯಾನ್ವಾಸ್ ಮಾಡಬೇಕಾದ್ರೆ ಸುಮಾರು ಮಹಿಳೆಯರು ವಯಸ್ಕರ ವೇತನ ಬಂದಿಲ್ಲ, ವಿಧವಾ ವೇತನ ಬಂದಿಲ್ಲ ಅಂತ ಹೇಳಿದ್ರು. ಡಿಸೆಂಬರ್ಗೆ ಅಂತ್ಯ ಆಗಿದೆ, ಡಿಸೆಂಬರ್ಗೆ ಅಂತ್ಯ ಆಗಿದೆ. ಅದರಿಂದ ಇತ್ತು ಮುಂದಕ್ಕೆ ಚಾಲ್ತಿನೇ ಆಗಿಲ್ಲ. ಸೊ ಅಂಥ ಒಂದು ಇವರು ಮೋದಿಯವರು ಮತ್ತು ಯಡಿಯೂರಪ್ಪ ಅವರು ಏನು ಯೋಜನೆಗಳನ್ನು ತಂದಿದ್ರು ಅದನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವರ 2,000 ರೂಪಾಯಿ ಮಾತ್ರನ ಈ ಒಂದು ಲೋಕಸಭಾ ಚುನಾವಣೆ ಇರೋದ್ರಿಂದ ಮುಂದುವರಿಸ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ ಅಷ್ಟೇ. ಈ ಲೋಕಸಭಾ ಚುನಾವಣೆ ಆದಮೇಲೆ ಅದನ್ನು ಕೂಡ ಸ್ಥಗಿತಗೊಳಿಸ್ತಾರೆ ಇವರು. ಇವ್ರದ್ದು ದೀರ್ಘಾವಧಿ ಯೋಜನೆಗಳಿಲ್ಲ, ಎಲ್ಲ ಅಲ್ಪಾವಧಿ ಯೋಜನೆಗಳು. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದಕ್ಕಿಂತ 4ರಷ್ಟು ಮೋದಿ ಸರ್ಕಾರ ಕೊಡ್ತಾ ಇದೆ ಮಹಿಳೆಯರಿಗೆ. ಯೋಜನೆಗಳನ್ನಾಗ್ಬೋದು, ಅನುಕೂಲಗಳನ್ನಾಗ್ಬೋದು, ಸವಲತ್ತುಗಳನ್ನಾಗ್ಬೋದು, ಯಾವುದಾದ್ರೂ ತಗೊಳ್ಳಿ. ಮೋದಿ ಸರ್ಕಾರದ ಯೋಜನೆಗಳೇ ಜಾಸ್ತಿ ಇದೆ ಮೇಡಮ್. ಫ್ರೀ ಬಸ್ ಚಾರ್ಜ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳುಗಳು ಯಾರು ಇಲ್ಲಿನವರೆಗೂ ದೇವಸ್ಥಾನಗಳಿಗೆ ಹೋಗಿರ್ಲೇ ಇಲ್ವಾ? ಯಾರು ತವ್ರ ಮನೆಗಳಿಗೆ ಹೋಗಿರ್ಲೇ ಇಲ್ವಾ? ಯಾರು ಬೇರೆ ಊರುಗಳಿಗೆ ಏನಕ್ಕೂ ಅವರ ಬಂಧು ಬಳಗ ಯಾರ ಮನೆಗೂ ಹೋಗಿರ್ಲೇ ಇಲ್ವಾ? ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಫ್ರೀ ಕೊಟ್ಟಿತ್ತಾ? ಅವ್ರ ಮನೆಯಿಂದ ಅವ್ರ ದುಡ್ಡು ಇಟ್ಕೊಂಡು ಅವ್ರೇನು ಪ್ರಯಾಣ ಮಾಡಿರ್ಲೇ ಇಲ್ವಾ? ಅದೆಲ್ಲ ಸಾಧನೆ ಅಂತ ನಮ್ಗೆ ಅನ್ಸಲ್ಲ ಮೇಡಮ್. ಅದ್ರ ಬಗ್ಗೆ ಅದನ್ನು ಬಿಟ್ಟು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಮಾದರಿ ಆಗೋ ಅಂಥದ್ದನ್ನು, ಮಹಿಳೆಯರಿಗೆ ಉಪಯೋಗ ಆಗುವಂಥದ್ದನ್ನು ದೀರ್ಘಾವಧಿ ಯೋಜನೆಗಳನ್ನ ಕೊಡಲಿ. ನಾವು ಕಾಂಗ್ರೆಸ್ ಸರ್ಕಾರನ ಅಪ್ರಿಷಿಯೇಟ್ ಮಾಡ್ತೀವಿ. ಅದು ಬಿಟ್ಟುಬಿಟ್ಟು ರಾಜ್ಯಕ್ಕೆ ಹೊರೆ ಆಗೋಂಥದ್ದನ್ನು, ಆರ್ಥಿಕವಾಗಿ ಕೆಳಗೆ ಕ್ಷೀಣಿಸೋ ಅಂಥದ್ದನ್ನು ಯೋಜನೆಗಳನ್ನು ಕೊಟ್ಟುಬಿಟ್ಟು ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಮೇಡಮ್. ಅದ್ರ ಬಗ್ಗೆ ಆಯುಷ್ಮಾನ್ ಯೋಜನೆಯನ್ನು ಕೊಟ್ಟು ಪ್ರತಿ ಕುಟುಂಬಗಳಿಗೂ 5 ಲಕ್ಷದವರೆಗೂ ಆರೋಗ್ಯ ವಿಮೆಯನ್ನು ಕೊಡ್ತಾ ಇದ್ದಾರೆ. ಅದು ನಮ್ಮ ಮೋದಿ ಸರ್ಕಾರದ ಒಂದು ಯೋಜನೆ, ಒಂದು ಸಾಧನೆ. ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ನಮ್ಮ ಮೋದಿ ಸರ್ಕಾರದ ಸಾಧನೆ ಯೋಜನೆ. ಎಂಥ ಬಡ ಕುಟುಂಬಗಳಿಗೂ ಸಹ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಮೋದಿ ಸರ್ಕಾರದ ಸಾಧನೆ ಆ್ಯಂಡ್ ಯೋಜನೆ. ಮತ್ತು ಮುದ್ರಾ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಹೆಚ್ಚು ಬಂಡವಾಳ ಹಾಕೋಕ್ಕೆ ಶಕ್ತಿ ಇಲ್ಲದಂಥ ಕುಟುಂಬಗಳಿಗೆ ಮುದ್ರಾ ಯೋಜನೆಯ ಮೂಲಕ 10 ಲಕ್ಷದವರೆಗೂ ಸಾಲವನ್ನು ಕೊಟ್ಟು ಅವರು ಸ್ವತಂತ್ರವಾಗಿ ದುಡ್ಕೊಂಡು ತಿನ್ನೋ ಅಂಥ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಮೋದಿ ಸರ್ಕಾರದವರು ಯೋಜನೆ ಮುದ್ರಾ ಯೋಜನೆ ಅಡಿಯಲ್ಲಿ. ಮತ್ತು ಮನೆ ಮನೆ ಗಂಗೆ ಜಲ್ ಜೀವನ್ ಮಿಷನ್ನು ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಯಾವ ಹೆಣ್ಣು ಮಕ್ಕಳು ಒಂದು ಕೊಡ ಹಿಡ್ಕೊಂಡು ಎಲ್ಲೋ ಆಚೆ ಹೋಗಬಾರ್ದು, ಒಂದು ಬಾವಿಗೆ ಹೋಗಬಾರ್ದು, ಒಂದು ಕೆರೆ ಕಟ್ಟೆಗೆ ಹೋಗಬಾರ್ದು ಅಂತ ಅವರ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಮೋದಿ ಸರ್ಕಾರದ ಒಂದು ಯೋಜನೆ ಆ್ಯಂಡ್ ಸಾಧನೆ. ಮತ್ತು ಇನ್ನೂ ಹೇಳಬೇಕು ಅಂತ ಅಂದರೆ ಕಿಸಾನ್ ಸಮ್ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬದ ಫಲಾನುಭವಿಗಳಿಗೂ 6,000 ಸಹಾಯಧನವನ್ನು ನಮ್ಮ ಮೋದಿ ಸರ್ಕಾರ ಕೊಡ್ತಾ ಇದೆ ಮೇಡಮ್. ನಮ್ಮ ರಾಜ್ಯ ಸರ್ಕಾರನೂ 4,000 ಕೊಡ್ತಾ ಇತ್ತು. ಮಾನ್ಯ ಈಗಿರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸರ್ಕಾರಕ್ಕೆ ಗದ್ದುಗೆ ಏರಿದ ಮೇಲೆ ಆ 4,000ವನ್ನು ಕಡಿತಗೊಳಿಸಿದ್ದಾರೆ.
ಅವರು ಆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ರೈತರಿಗೆ ದುಡ್ಡು ಬೀಳ್ತಾ ಇತ್ತೋ, ರಾಜ್ಯ ಸರ್ಕಾರದ ದುಡ್ಡು ಏನು ಬೀಳ್ತಾ ಇತ್ತೋ ಅದನ್ನು ಕಡಿತಗೊಳಿಸಿದಾರಲ್ಲ, ಅದು ಈ ಒಂದು ಕಾಂಗ್ರೆಸ್ಸಿಗರ ಸಾಧನೆ. ಒಂದೊಂದು ತರಗತಿವರೆಗೆ ಹಿಡಿದು ಡಿಗ್ರಿ ಓದೋಂಥ ಮಕ್ಕಳುವರೆಗೂ ಸಹ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನು ಕೂಡ ಕಡಿತಗೊಳಿಸಿದ್ದಾರೆ. ಅದು ಈ ಒಂದು ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿಗರ ಸಾಧನೆ ಅಂತ ಹೇಳಬೇಕು ಮೇಡಮ್. ಅವರ ಒಂದು ದೀರ್ಘಾವಧಿ ಯೋಜನೆಗಳು ಯಾವುವೂ ಇಲ್ಲ. ಈ ಒಂದು ಮಾಡಿರ್ತಕ್ಕಂಥ ಬರ್ತಾ ಇರುತ್ತೆ ನಮಗೆ ಏನು ಎಲ್ಲ ಯೂಸ್ ಆಗ್ತಾ ಇತ್ತು ಆ ಯೋಜನೆಗಳನ್ನೆಲ್ಲ ಕಡಿತಗೊಳಿಸಿದಾರಲ್ಲ, ಅದು ಈ ರಾಜ್ಯ ಸರ್ಕಾರದ ಸಾಧನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮತ್ತು ಈ ಕೇಂದ್ರ ಸರ್ಕಾರ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟುಗಳನ್ನ ಗೆದ್ದು 136 ಕ್ಷೇತ್ರದಲ್ಲಿ MLAಗಳಾಗಿದ್ದಾರಲ್ಲ, ಅವರವರ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಇವರು ಸರ್ಕಾರದ ಗದ್ದುಗೆ ಏರಿದ ಮೇಲೆ, CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ, ಅವರ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಒಂದೇ ಒಂದು ಅನುದಾನ ಕೊಡೋಕ್ಕಾಗಿಲ್ಲ, ಒಂದೇ ಒಂದು ಮನೆಗಳನ್ನ ಕೊಡೋಕ್ಕಾಗಿಲ್ಲ. ಮತ್ತು SC STಗೆ ಮೀಸಲಾತಿ ಇಟ್ಟಂಥ ದುಡ್ಡನ್ನು ತೆಗೆದು ಇವತ್ತು ಗ್ಯಾರಂಟಿ ಭಾಗ್ಯಗಳಿಗೆ ಖರ್ಚು ಮಾಡಿದ್ದಾರೆ. ಅದು ಅವರ ಸಾಧನೆ ಅಂತ ಹೇಳಬೇಕಷ್ಟೇ. ಆ ಒಂದು ಏನು ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿಗರ ಸಾಧನೆಗಳು ಏನು ಅಂದರೆ ಇವೆ. ತುಂಬ ಕೆಳಮಟ್ಟಕ್ಕೆ ತಂದಿರತಕ್ಕಂಥ ಮೊದಲನೇ ಮುಖ್ಯಮಂತ್ರಿ, ಆ ರಾಜ್ಯನ ತುಂಬ ಕೆಳಮಟ್ಟಕ್ಕೆ ಆರ್ಥಿಕ ಸ್ಥಿತಿಯಲ್ಲಿ ಕೆಳಮಟ್ಟಕ್ಕೆ ತಂದಿರತಕ್ಕಂಥ ಮೊದಲನೇ ಮುಖ್ಯಮಂತ್ರಿ ಅಂತ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ತುಮಕೂರಿನಲ್ಲಿ ಯಾರು ಅಭ್ಯರ್ಥಿನೇ ಸಿಗ್ಲಿಲ್ವಾ ನಿಮಗೆ? ಅಂದರೆ ಬೆಂಗಳೂರಿನಿಂದ ಸೋಮಣ್ಣನವ್ರನ್ನ ಕರೆಸಿದ್ದೀರಾ, ಎಲೆಕ್ಷನ್ಗೆ ನಿಲ್ಲಿಸಿದ್ದೀರಾ ಮೇಡಮ್. ಈಗ ರಾಹುಲ್ ಗಾಂಧಿನೇ ಯಾಕೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ? ರಾಹುಲ್ ಗಾಂಧಿ ಇಟಲಿಯವರು. ನಮ್ಮ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಲಿಕ್ಕೆ ಅರ್ಹ ಅಭ್ಯರ್ಥಿಗಳೇ ಇಲ್ವಾ? ಯಾಕೆ ರಾಹುಲ್ ಗಾಂಧಿನೇ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ? ಸೋಮಣ್ಣವರು ಬೆಂಗಳೂರಿನವರು ಮೇಡಮ್, ಪಾಕಿಸ್ತಾನದವರಲ್ಲ. ರಾಹುಲ್ ಗಾಂಧಿ ಅವರು ಅಮೇಥಿ ಬಿಟ್ಟು ಕೇರಳಕ್ಕೆ ಯಾಕೆ ಹೋದ್ರು? ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಯಾಕೆ ಬಂದರು? ಇಂದಿರಾ ಗಾಂಧಿ ಅವರು ಚಿಕ್ಕಮಂಗ್ಳೂರಿಗೆ ಯಾಕೆ ಬಂದರು? ಇವತ್ತು ಬೆಂಗಳೂರಿಂದ ತುಮಕೂರಿಗೆ ಸೋಮಣ್ಣವ್ರು ಬಂದಿರೋದು ಇವ್ರಿಗೆ ಎಲ್ಲರಿಗೂ ಹೊರಗಿನವ್ರು ಆಗ್ಬಿಟ್ರೆ. ಹಾಗಾದರೆ ಹೊರಗಿನವರು ಅಂತ ಯಾಕೆ ಹೇಳ್ತೀರಾ ಮೇಡಮ್? ಒಂದು ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿದ್ರು, ವಸತಿ ಸಚಿವರಾಗಿದ್ದರು. ಅವರು ವಸತಿ ಸಚಿವರಾಗಿದ್ದಕ್ಕಂಥ ಸಮಯದಲ್ಲಿ ಗೊಲ್ಲ ಸಮುದಾಯಕ್ಕೆ ಅಂತ ಹೇಳಿ 3800 ಮನೆಗಳನ್ನು ನಮ್ಮ ಗುಬ್ಬಿ ತಾಲೂಕಿಗೆ ಕೊಟ್ಟಿದ್ದಾರೆ ಮೇಡಮ್ ಸೋಮಣ್ಣವರು. ಸೋಮಣ್ಣವರು ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು, ಒಬ್ಬ ನಿಷ್ಠಾವಂತ ಕೆಲಸ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸೋಮಣ್ಣವ್ರ ಮೇಲೆ ನಮಗೆ ಭರವಸೆ ಇದೆ. ನಮ್ಮ ಜಿಲ್ಲೆನಲ್ಲಿ ನಾವು ಯಾರೂ ಕೂಡ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ ಥರ ಕಾಂಟ್ರವರ್ಸಿ ಆಯಿತು, ಅದು ಕಾಂಗ್ರೆಸ್ನವ್ರು ಕಾಂಟ್ರವರ್ಸಿ ಮಾಡಿದ್ದು, ನಮ್ಮ BJP ಪಕ್ಷದವ್ರು ಯಾರು ಕಾಂಟ್ರವರ್ಸಿ ಮಾಡ್ಕೊಳ್ಳಿಲ್ಲ. ಅದನ್ನು ಸೋಮಣ್ಣವರು ನಾವು ಯಾವತ್ತೂ ಹೊರಗಿನವರು ಅಂತ ಅಂದ್ಕೊಂಡಿಲ್ಲ. ಅವ್ರು ಇವತ್ತು ಕೂಡ ಮಾರುತಿ ನಗರದಲ್ಲಿ ಮನೆ ಪರ್ಚೇಸ್ ಮಾಡಿಕೊಂಡು ಇವತ್ತು ತುಮಕೂರಿನಲ್ಲೇ ವಾಸ್ತವ್ಯ ಹೂಡಿರ್ತಕ್ಕಂಥವ್ರು ನಮ್ಮ ಅಭ್ಯರ್ಥಿ ಸೋಮಣ್ಣವರು. ಹೊರಗಿನವರು ಅಂತ ಯಾವುದೇ ಕಾರಣಕ್ಕೂ ಅದನ್ನು ಬಿಂಬಿಸಬಾರ್ದು ಮೇಡಮ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬಿಟ್ರಿ, ಆದರೆ ಅದೇ ಇಶ್ಯೂನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ. ಯಾರು ಮೇಡಮ್ ನಿಮ್ಗೆ ಹೇಳಿದ್ದು ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದೀವಿ ಅದನ್ನೇ ಇಟ್ಕೊಂಡು ನಾವು ಚುನಾವಣೆ ನಡೆಸ್ತಾ ಇದ್ದೀವಿ ಅಂತ? ನಿಮಗೆ ಯಾರು ಹೇಳಿದ್ದು? ನಮ್ಮ BJP ಅವ್ರು ಏನಾದ್ರು ಹೇಳಿದಾರ ನಿಮಗೆ? ಇಲ್ವಲ್ಲ. 70 ವರ್ಷ ದೇಶ ಆಳಿದ್ರು ಮೇಡಮ್ ಕಾಂಗ್ರೆಸ್ ಸರ್ಕಾರದವರು. 450 ವರ್ಷಗಳ ಇತಿಹಾಸವುಳ್ಳ ರಾಮ ಮಂದಿರದ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡೋಕೆ ಅವ್ರಿಗೆ ಸಮಯ ಇತ್ತಾ? ಅವ್ರಿಗೆ ಬರೀ ಕೊಳ್ಳೆ ಹೊಡೆಯೋಕ್ಕಷ್ಟೇ ಸಮಯ ಇದ್ದಿದ್ದು. ರಾಮ ಮಂದಿರ ನಿರ್ಮಾಣದ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಲಿಲ್ಲ. ಇವತ್ತು ಮೋದಿ ಅಂಥ ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಜಯಬೇರಿ ಸಾಧಿಸಿದ್ದಾರೆ. ಇವತ್ತು ಯಾವುದೇ ಸರ್ಕಾರದಿಂದ ಅನುದಾನ ಇಲ್ಲದೆ ಹಿಂದೂ ರಾಷ್ಟ್ರವಾಗಿ ಹಿಂದೂ ರಾಷ್ಟ್ರದ ಜನಗಳಿಂದ ರಾಮ ಮಂದಿರ ನಿರ್ಮಾಣವಾಗಿದೆ. ಯಾವುದೇ ಸರ್ಕಾರದಿಂದ ಅನುದಾನ ಬಂದಿಲ್ಲ ಮೇಡಮ್. ಅದಕ್ಕೆ ನಾನು ಮುಂದು ತಾ ಮುಂದು ಅಂತ ಹೇಳಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ವಜ್ರ ವೈಡೂರ್ಯಗಳನ್ನು ರಾಮನ ಭಕ್ತರು ಆ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಮುಂದಾಗಿ ಬಂದು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದಾರೆ ವಿನಃ ಯಾವ ಸರ್ಕಾರದಿಂದಲೂ ನಡೆದಿಲ್ಲ. ರಾಮ ಮಂದಿರವನ್ನು ಮುಂದಿಟ್ಕೊಂಡು ನಾವು ಲೋಕಸಭಾ ಚುನಾವಣೆನೂ ಮಾಡ್ತಿಲ್ಲ. ಅದು ತಪ್ಪು ಮಾಹಿತಿ. ಇದೆಲ್ಲ ಕಾಂಗ್ರೆಸ್ಸಿಗರ ಅಪಪ್ರಚಾರ. ಕಾಂಗ್ರೆಸ್ನವರು ರಾಮ ಸೀತೆ ಲಕ್ಷ್ಮಣ ಅಂತ ಹೊರಟಿದ್ದಾರೆ. ರಾಮ ಇದ್ರೇನೆ ಸೀತೆ, ರಾಮ ಇದ್ರೇನೆ ಲಕ್ಷ್ಮಣ. ರಾಮ ಲಕ್ಷ್ಮಣ ಸೀತೆ ಎಲ್ಲರನ್ನೂ ಒಟ್ಟೊಟ್ಟಿಗೆ ತಗೊಂಡೋಗಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಅದನ್ನು ಬೇರ್ಪಡಿಸೋ ಅಂಥ ಒಂದು ಸಾಹಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ.
ಬಿಜೆಪಿಯವರು ಅದ್ರ ಬಗ್ಗೆ ಎಲ್ಲೂ ಚಕಾರ ಎತ್ತು ಮಾತಾಡಿಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ. ನಾವು ರಾಮ ರಾಮ ಅಂದಿದ್ದು ನಿಜ, ಹಂಗಂತ ಲಕ್ಷ್ಮಣ ಬೇಡ, ಸೀತೆ ಬೇಡ, ಆಂಜನೇಯ ಬೇಡ ಅಂತ ನಾವು ಏನು ಹೇಳಿರಲಿಲ್ಲ. ನಮ್ಮ ಬಿಜೆಪಿ ಸರ್ಕಾರದವರಾಗಲಿ ನಮ್ಮ ಹಿಂದೂ ರಾಷ್ಟ್ರದವರಾಗಲಿ ಯಾರೂ ಹೇಳಿರಲಿಲ್ಲ. ರಾಮ ಇದ್ರೇ ಸೀತೆ, ರಾಮ ಇದ್ರೇ ಲಕ್ಷ್ಮಣ, ಲಕ್ಷ್ಮಣ ಇದ್ರೇ ಆಂಜನೇಯ. ನಾವೆಲ್ಲರನ್ನೂ ಒಟ್ಟೊಟ್ಟಿಗೆ ತಗೊಂಡೋಗೋಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಬಂದರು ಒಂದ್ಸತಿ ಇವರು ರಾಮ ಸೀತಾ ರಾಮ ಸೀತಾ ರಾಮ ಸೀತಾ ಅಂತ ಯಾಕೆ ಇವರು ಈ ಥರ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದವರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಯಾರೋ ಒಬ್ಬ ಯುವಕ ಹೇಳ್ತಾರೆ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ. ಅವರು ಇರೋದು ಭಾರತ ದೇಶದಲ್ಲಿ ಅನ್ನೋದನ್ನು ಮರ್ತ್ಬಿಟ್ಟಿದ್ದಾರೆ ಸ್ವಾಮಿ. ನೀವಿರೋದು ಪಾಕಿಸ್ತಾನದಲ್ಲ, ಭಾರತ ದೇಶದಲ್ಲಿ, ಭಾರತ ಭೂಮಿಯಲ್ಲಿ. ಮೊದಲು ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಕಲ್ತ್ಕೊಳ್ಳಿ ಸ್ವಾಮಿ. ಮೊನ್ನೆ ಬೆಂಗಳೂರು ನಗರದಲ್ಲಿ ಹನುಮಾನ್ ಚಾಲೀಸ್ ಹಾಕಿದಂಥ ವ್ಯಕ್ತಿ ಮೇಲೆ ಅವನ ಅಂಗಡಿ ಮಾಲೀಕನ ಒಡೆದವ್ರ ಮೇಲೆ ಇವರು ಆ್ಯಕ್ಷನ್ ತಗೊಳ್ಳಿಲ್ಲ. ಇವ್ರು ಏನು ಕಂಪ್ಲೇಂಟ್ ಮಾಡಿದ್ನೋ, ಅಂಗಡಿ ಮಾಲೀಕ ಏನು ಕಂಪ್ಲೇಂಟ್ ಮಾಡಿದ್ನೋ ಆ ವ್ಯಕ್ತಿ ಮೇಲೆ FIR ಹಾಕಿದ್ದಾರೆ. ಇದು ಕಾಂಗ್ರೆಸ್ಸಿಗರ ದುರಾಡಳಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ನೇಹ ಅನ್ನೋ ಒಂದು ವಿದ್ಯಾರ್ಥಿನಿಯನ್ನ ಒಬ್ಬ ಅಲ್ಪಸಂಖ್ಯಾತ ಯುವಕ ಚುಚ್ಚಿ ಕೊಲೆ ಮಾಡಿದ್ದಾನೆ. ಅದು ಒಬ್ಬ ಕಾಂಗ್ರೆಸ್ಸರ ಕಾರ್ಪೊರೇಟರ ಮಗಳು ಆಕೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸ್ವಾಮಿ ಈ ರಾಜ್ಯ ಸರ್ಕಾರದವರು? ಈ ಒಂದು ಸಿದ್ದರಾಮಯ್ಯನವ್ರ ಸರ್ಕಾರದವ್ರು ಏನು ಹೇಳ್ತಾರೆ? ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಅದು ರಾಜಕೀಯ ಕಾರಣಕ್ಕಾಗಿರತಕ್ಕಂಥ ಕೊಲೆ ಅಲ್ಲ, ವೈಯಕ್ತಿಕ ಅಂತ ಹೇಳ್ತೀರಿ. ಏನಿದೆ ಸ್ವಾಮಿ, ಒಂದು ಹೆಣ್ಮಗುನ ಹಾಡು ಹಗಲಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗೆ ಅಷ್ಟು ಬಾರಿ ಚುಚ್ಚಿ ಕೊಲೆ ಮಾಡಬೇಕಾದ್ರೆ ವೈಯಕ್ತಿಕ ಏನಿರೋದಕ್ಕೆ ಸಾಧ್ಯ? ಆ ಹುಡುಗ ಲವ್ ಮಾಡು ಅಂತ ಕೇಳ್ದ, ಈಕೆ ಲವ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಚುಚ್ಚಿ ಸಾಯ್ತಾ ಇದ್ದಾರೆ ಅಂದರೆ ಹಂಗಂತ ಅವ್ರಿಗೆ ಕೇಳ್ದವರೆಲ್ಲ ಲವ್ ಮಾಡ್ಬಿಡ್ಬೇಕಾ ಇವರು? ಇದಕ್ಕೇನು ಹೆಣ್ಮಕ್ಳುಗಳಿಗೆ ಭದ್ರತೆ ಇಲ್ವಾ? ಹೆಣ್ಮಕ್ಳುಗಳಿಗೆ ಏನು ಒಂದು ಸೆಕ್ಯೂರಿಟಿ ಇಲ್ವಾ? ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾ ಇದೆ ಈ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ? ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ದಂಗೆ ಆಗ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರ ಹಟ್ಟಹಾಸನ ಮೆಟ್ಟಿ ನಿಲ್ಲಕ್ಕೆ ಈ ಸರ್ಕಾರ ಕೈಲೇ ಆಗ್ತಾ ಇಲ್ಲ. ಇವರು ಬಿಟ್ಟಿ ಭಾಗ್ಯಗಳನ್ನು ತಗೊಂಡು ನಾವೇನ್ ಮಾಡ್ಲಿ? ಮೊದಲು ಹೆಣ್ಮಕ್ಳುಗಳಿಗೆ ರಕ್ಷಣೆ ಕೊಡಿ ಸ್ವಾಮಿ ಸಿದ್ದರಾಮಯ್ಯನವರೇ. ಎಷ್ಟು ಈಸಿಯಾಗಿ ಹೇಳ್ತೀರಾ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಇದು ಅವರ ವೈಯಕ್ತಿಕ ಅಂತ ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ಮಾತುಗಳು ಹೇಳಬೇಕು ಅಂತಾದ್ರೆ. ಇನ್ನು ಗುಬ್ಬಿಯಲ್ಲಿ ಬಿಜೆಪಿ ಒಡೆದ ಮನೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಅಂದರೆ ಸೋಮಣ್ಣ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಸೋಮಣ್ಣವ್ರು ಹಂಗಂತ ಹೇಳಿಲ್ಲ, ಒಡೆದ ಮನೆ ಅಂತ ಯಾವುದೇ ಕಾರಣಕ್ಕೂ ನಮ್ಗನ್ಸಿಲ್ಲ. ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಒಡೆದ ಮನೆ ಅಂತ? ಸೋಮಣ್ಣವ್ರು ವೇದಿಕೆ ಮೇಲೆ ಹೇಳಿದ್ದು ಬಿಜೆಪಿ ನಾಯಕರುಗಳು ಏನಿದಾರೋ ಎಲ್ಲರೂ ಒಟ್ಟೊಟ್ಟಿಗೆ ಹೋಗೋಣ, ಯಾರಲ್ಲೂ ಅಸಮಾಧಾನ ಬೇಡ ಅನ್ನೋ ಒಂದು ದೃಷ್ಟಿಗೆ ಅವರು ಆ ಥರ ಹೇಳಿದ್ದಷ್ಟೇ. ಒಡೆದ ಮನೆ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಆ ಥರ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರೋ ನನಗೆ ಅರ್ಥ ಆಗಲಿಲ್ಲ ಮೇಡಮ್. ಇನ್ನು ಇಂಜೆಕ್ಷನ್ಸ್ ಅಂತ ಎಲ್ಲ ಮಾತಾಡ್ತಾ ಇದ್ರು ಸೋಮಣ್ಣ ಅವರು. ಅಲ್ಲ, ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ ಅಷ್ಟೇ ಮೇಡಮ್. ಅದು ಈಗ ಏನಾದರೂ ಒಂದು ಮಾತಾಡಬೇಕು ಅಂದ್ರೆ ಏನಾದರೂ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತೀವಿ. ಆ ಒಂದು ಉದಾಹರಣೆನ ಇಂಜೆಕ್ಷನ್ ಅಂತಲೋ ಟ್ಯೂಬ್ ಅಂತಲೋ ಏನೋ ಒಂದು ಹೇಳಿರ್ತಾರೆ. ಅದು ಒಂದು ಉದಾಹರಣೆ ಅಷ್ಟೇ, ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು ಅಂತ ನನ್ನ ಅನಿಸಿಕೆ ಮೇಡಮ್. ನಾವ್ಯಾರು ಪಾರ್ಟಿಯವರು ನೆಗೆಟಿವ್ ಆಗಿ ತಗೊಂಡಿಲ್ಲ. ಅವ್ರು ಏನು ಹೇಳಿದ್ರು ಒಂದು ಎಲ್ಲ ನಾಯಕರುಗಳನ್ನ ಜೊತೆಗೂಡಿಸಿಕೊಂಡು ಹೋಗ್ಲಿಕ್ಕೆ ಒಂದು ಉದಾಹರಣೆಯಾಗಿ ತಗೊಂಡಿದ್ದಾರೆ ಅಷ್ಟೇ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ, ಮುಖಂಡರೆಲ್ಲ ಒಂದಾಗೋಗಿದ್ದಾರೆ. ಆದ್ರೆ ಕಾರ್ಯಕರ್ತರು ಒಂದಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಅನ್ಸುತ್ತೆ ಮೇಡಮ್. ಈಗ ದೇವೇಗೌಡರು ಮತ್ತೆ ಪ್ರಧಾನಮಂತ್ರಿ ಮೋದಿಜಿ ಅವರು, ನಮ್ಮ ರೈತ ಮುಖಂಡರು, ಮತ್ತೆ ಏನು ನಮ್ಮ ಯಡಿಯೂರಪ್ಪ ಅವರಿದ್ದಾರೋ, ಕುಮಾರಸ್ವಾಮಿ ಅವರಿದ್ದಾರೋ, ವಿಜೇಂದ್ರ ಅವರಿದ್ದಾರೋ, ಇವರೆಲ್ಲರೂ ಒಂದಾಗಿ ಕೈ ಜೋಡಿಸಿ ಅವರೇ ಒಗ್ಗಟ್ಟಿಂದ ಬಂದ ಮೇಲೆ ಕಾರ್ಯಕರ್ತರು ನಾವು ಒಂದಾಗೋದ್ರಲ್ಲಿ ಡೌಟೇ ಇಲ್ಲ. ಅವ್ರ ಕೈಯನ್ನು ಬಲಪಡಿಸೋದ ಉದ್ದೇಶನೇ ನಮ್ಮ ಮೊದಲ ಗುರಿ. ಸೊ ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಒಟ್ಟೊಟ್ಟಿಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. JDSನವರಾಗ್ಬೋದು, BJP ಅವರಾಗ್ಬೋದು. ಅವರು JDSನವರೇ ಒಂದು ಕಡೆ ಮಾಡೋದು, BJP ಅವರೇ ಒಂದು ಕಡೆ ಮಾಡೋದು, ನಾವು ಆ ಥರ ಮಾಡ್ತಾ ಇಲ್ಲ.
ಎರಡೂ ಕುಟುಂಬಗಳು ತರ ಹೋಗ್ತಾ ಇದೀವಿ. ಒಂದೇ ಈಗ JDS ಮತ್ತೆ BJP ಅವರು ಇಬ್ರು ಸೇರ್ಕೊಂಡು ಒಂದು ಕುಟುಂಬದ ಹಾಲು ಜೇನಿನಂತೆ ಸಾಕ್ತಾ ಇದೀವಿ ಮೇಡಮ್. ನಾವು ಪ್ರತಿ ಕ್ಯಾನ್ವಸ್ ಅಲ್ಲೂ ಈಗ ಒಂದು 4 ದಿವಸದಿಂದಲೂ ಪ್ರತಿ ಒಂದು ಪಂಚಾಯತಿಗಳ್ನು ಹೋಬಳಿಗಳ್ನು ಇಡೀ ತಾಲೂಕಾದ್ಯಂತ ನಾನು ಸಂಚಾರ ಮಾಡಿ ಬಂದಿದ್ದೀನಿ. ಎರಡು ಪಕ್ಷದವರು ಜೊತೆನೇ ಸೇರಿ ನಾನು ಕ್ಯಾನ್ವಾಸ್ ಅನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಸುಮಾರು ಒಂದು 35-40 ಸಭೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಎರಡೂ ಪಕ್ಷದವರು ಕೂತಿದ್ದಾರೆ ಆ ಸಭೆಗಳಲ್ಲಿ. ಒಂದೊಂದು ಸಭೆಲು ಬರೀ BJP ಅವರು ಎಲ್ಲೂ ಕೂತಿಲ್ಲ, ಬರೀ ದಳದವ್ರು ಎಲ್ಲೂ ಕೂತಿಲ್ಲ, ಒಟ್ಟಾಗಿ ಮಿಂಗಲ್ಲಾಗಿ ಕೂತಿರ್ತಕ್ಕಂಥ ಸಭೆಗಳನ್ನೇ ನಾನು ಮಾಡಿರೋದು. ಸೊ ಹಾಗಾಗಿ ಕಾರ್ಯಕರ್ತರುಗಳ ಬಗ್ಗೆ ಅನುಮಾನನೇ ಪಡೋಗಿಲ್ಲ ಮೇಡಮ್. ಕಾರ್ಯಕರ್ತರುಗಳು ಎಲ್ಲ ತುಂಬ ಉತ್ಸಾಹದಲ್ಲಿ ಕಾರ್ಯನಿರತರಾಗಿದ್ದಾರೆ. ಈಗ JDSನವರು ಅಷ್ಟೇ, BJPಯವರು ಅಷ್ಟೇ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ NDA ಅಭ್ಯರ್ಥಿಯನ್ನು ಈ ಸಲ ತುಮಕೂರು ಜಿಲ್ಲೆಯಿಂದ 1 ಲಕ್ಷ ಅಧಿಕ ಮತಗಳಿಂದ ಹೆಚ್ಚಿಗೆ ಮತಗಳಿಂದ ಅವರಿಗೆ ಗೆಲುವು ಕೊಟ್ಟು ಮೋದಿಜಿಯವರ ಕೈ ಬಲಪಡಿಸಬೇಕು. ಈ ಸದೃಢ ಭಾರತವನ್ನು ಸದೃಢ ರಾಷ್ಟ್ರವನ್ನಾಗಿ ಮಾಡಬೇಕು. ಮೋದಿಜಿ ಅಂತ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿಯಾಗಬೇಕು. ಮೋದಿಜಿ ಈ ದೇಶಕ್ಕೆ ಒಂದು ವರ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂತ ಒಂದು ಮೋದಿಜಿಯವರ ಕೈ ಬಲಪಡಿಸೋದ್ರಲ್ಲಿ ಸಂಶಯನೇ ಇಲ್ಲ ಮೇಡಮ್. 100ಕ್ಕೂ 100 ಸೋಮಣ್ಣವ್ರು ಗೆಲ್ತಾರೆ, 1 ಲಕ್ಷ ಅಧಿಕ ಲೀಡರ್ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇನ್ನು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ಅವರು ಗೆದ್ರೆ ಗುಬ್ಬಿಗೆ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಮೇಡಮ್? ಮೊದಲನೇದಾಗಿ ಈ ಏನು ರಾಮನಗರ ಮತ್ತೆ ಮಾಗಡಿ ನಗರಗಳಿಗೆ ಈ ಕೆನಾಲ್ ಮೂಲಕ ನೀರು ತಗೊಂಡೋಗ್ಬೇಕು ಅಂತ ಈ ಕಾಂಗ್ರೆಸ್ ನಾಯಕರುಗಳು ಏನು ಸಂಚು ಮಾಡಿ ಮಸಲತ್ ಮಾಡ್ತಿದ್ದಾರೋ, ಮೊದಲನೇದಾಗಿ ಅದು ಸ್ಟಾಪ್ ಆಗುತ್ತೆ. 1, ಹಾಗಲವಾಡಿ ಕೆರೆಗೆ ನೀರು ಬಿಡ್ತಾರೆ. ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ಆಗ್ತವೆ. ಈ 5 ಬಾರಿ ಗೆದ್ದಂಥ ಶಾಸಕರುಗಳ ಒಂದು ಈ ರಸ್ತೆ ಕಾಮಗಾರಿಗಳು ಕೆಲಸಗಳನ್ನು ಮಾಡಿರೋದು ನೋಡಿಬಿಟ್ರೆ ಭಗವಂತನಿಗೆ ಪ್ರಿಯ ಆಗಬೇಕು ಮೇಡಮ್. 1 ಕಿಲೋಮೀಟ್ರ್ ರಸ್ತೆ ದಾಟಬೇಕು ಅಂದರೆ ಕಾರಲ್ಲಿ ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಆ ಮಟ್ಟಕ್ಕೆ ರಸ್ತೆಗಳಿದ್ದಾವೆ, ಆ ಮಟ್ಟಕ್ಕೆ ಗುದ್ರಗಳಿದ್ದಾವೆ. ನಾವು ಈಗಾಗಲೇ ಆಲ್ರೆಡಿ ಸೋಮಣ್ಣ ಅವ್ರ ಹತ್ರ ಮಾತಾಡಿದ್ದೀವಿ. ಅದೆಲ್ಲದಕ್ಕೂ ನಾನು ಒಪ್ಕೊಂಡಿದ್ದಾರೆ ಅವರು. ನಾನು ರಸ್ತೆ ಕಾಮಗಾರಿಗಳನ್ನು ಮಾಡ್ಕೊಡೋಕ್ಕೂ ಒಪ್ಕೊಂಡಿದ್ದಾರೆ. ಕೆನಾಲ್ ಮೂಲಕ ನೀರು ಅವ್ರ ಗೆದ್ದ ದಿವಸನೇ ಬಂದು ಚಾಪೆ ದಿಂಬು ಹಾಕ್ಕೊಂಡು ಮಲ್ಕೋತಾರೆ ಮೇಡಮ್. ಅಷ್ಟು ಭರವಸೆನ ನಮಗೆ ಸೋಮಣ್ಣ ಅವ್ರು ಕೊಟ್ಟಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ಮಾಡೋ ಅಂಥ ಮಟ್ಟದಲ್ಲಿ ಅವ್ರು ಇದ್ದಾರೆ. ಮತ್ತು ಎಜುಕೇಷನ್ಗೆ ಒಳ್ಳೆ ಒತ್ತು ಕೊಡ್ತಾರೆ. ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊತಾರೆ ಅಂತ ತುಂಬಾ ನಂಬಿಕೆ ಇದೆ ಮೇಡಮ್ ನಮಗೆ. ಅವ್ರ ಮೇಲೆ ಅಷ್ಟು ಭರವಸೆ ಇದೆ. ಅವರು ಗೆದ್ದರೆ ಬೆಂಗಳೂರು ತುಮಕೂರು ಏನು ಇದಾವೋ ಅವು ಅವಳಿ ನಗರಗಳನ್ನು ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಮೇಡಮ್. ಆ ಭರವಸೆನ ನಮಗೆ ಈಗಾಗಲೇ ಸೋಮಣ್ಣ ಅವ್ರು ಕೊಟ್ಟಿದ್ದಾರೆ. ಅಷ್ಟು ಕಾರ್ಯಪ್ರವೃತ್ತರಾಗಿ ಈ ಜಿಲ್ಲೆಗೆ ಅವರು ಕೆಲಸ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮೇಡಮ್. ಅದು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಈಗಾಗಲೇ. ಸೊ ಹಾಗಾಗಿ ಅವರು ಕೆಲಸ ಮಾಡೋದ್ರಲ್ಲಿ ಸಂದೇಹ ಇಲ್ಲ. ನಾವು ಈ ಬಾರಿ ಗೆಲ್ಲಿಸ್ಕೊಂಡು ಈ 25 ವರ್ಷಗಳಲ್ಲಿ ನಮ್ಮ ತಾಲೂಕಿಗೆ ಏನು ಕೆಲಸ ಕಾರ್ಯಗಳಾಗಿಲ್ವೋ ಅದನ್ನು ಅವರಿಂದ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮೇಡಮ್. ಮಾಡಿಸ್ಕೋತೀವಿ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಮ ತಾಲೂಕಲ್ಲಿ ರೋಡುಗಳ ಒಂದು ವ್ಯವಸ್ಥೆ ನೋಡಿಬಿಟ್ರೆ 1 ಕಿಲೋಮೀಟ್ರು ನಾವು ರೋಡು ದಾಟಬೇಕು ಕಾರಲ್ಲಿ ಅಂತಂದರೆ ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಮೊನ್ನೆ ಶಾಸಕರು ಹೇಳ್ತಾ ಇದ್ರು, ಮೊನ್ನೆ ನಾನು ಯಾವುದೋ ಒಂದು ಇದರಲ್ಲಿ TV ನ್ಯೂಸಲ್ಲಿ ನೋಡಿದೆ, ದೇಶದ ನರೇಂದ್ರ ಮೋದಿ ಅಂತ ಒಬ್ಬ ನಿಷ್ಠಾವಂತ ಪ್ರಧಾನಿಯವರ ಬಗ್ಗೆ ಸುಳ್ಳುಕೋರ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು ನಮ್ಮ ಶಾಸಕರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವ್ರು ನೀವಲ್ಲ ಸ್ವಾಮಿ. ನಿಮ್ಮದೇ ಸರ್ಕಾರ ಇದೆ. ಈ ಒಂದು ಗುಬ್ಬಿ ತಾಲೂಕಿನ ಶಾಸಕರು ನೀವಿದ್ದೀರಾ. ಈ ರೋಡುಗಳ ಬಗ್ಗೆ, ಕಾಮಗಾರಿಗಳ ಬಗ್ಗೆ, ಅದ್ರ ಬಗ್ಗೆ ಏನಾದ್ರೂ ಕೆಲಸ ಕಾರ್ಯಗಳು ಮಾಡೋದ್ರ ಬಗ್ಗೆ ಮಾತಾಡಿ ಸ್ವಾಮಿ. ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಷ್ಟು ದೊಡ್ಡವ್ರು ನೀವಲ್ಲ ಸ್ವಾಮಿ. ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಬಿಟ್ಬಿಡಿ. ತಾಲೂಕನ್ನು ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡಿ. ನುಡಿದಂತೆ ನಡೆದಿದ್ದೇವೆ ಅಂತ ಇದ್ದಾರಲ್ಲ ಮೇಡಮ್ ಕಾಂಗ್ರೆಸ್ನವರು, ಇದಕ್ಕೆ ನೀವೇನು ಹೇಳ್ತೀರಾ? ಎಲ್ಲಿ ನಡೆದಿದ್ದಾರೆ ಮೇಡಮ್? ನುಡಿದಂತೆ ಎಲ್ಲಿ ನಡೆದಿದ್ದಾರೆ ಇವರು? ಗೃಹಲಕ್ಷ್ಮಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಅಂದರು, ಎಲ್ಲ ಮಹಿಳೆಯರಿಗೂ ದೊರಕಿಲ್ಲ. ಅದು ಕರೆಂಟು ಅಂತ ಹೇಳ್ಕೊಟ್ರು, ಬಾಡಿಗೆ ಮನೆಯವ್ರಿಗೆ ಅದಿಲ್ಲ, ಬರೀ ಸ್ವಂತ ಮನೆಗೆ ಇರೋರಿಗೆ ಅಂತ ಅಂದರು. ಡಿಗ್ರಿ ಹೋಲ್ಡರ್ಸ್ಗೆಲ್ಲ 3,000 ಕೊಡ್ತೀವಿ ಅಂದರು, ಅದು ಇಲ್ಲ. ಎಲ್ಲಿ ನಡೆದಿದ್ದಾರೆ ನುಡಿದಂತೆ? ನಮ್ಮ ಸರ್ಕಾರ ಬರಲಿ 10 kg ಅಕ್ಕಿ ಕೊಡ್ತೀವಿ ಅಂದರು ಮೇಡಮ್. ಮೋದಿ ಕೊಡ್ತಾ ಇರೋ ಅಕ್ಕಿ ನಾನು ಕೊಟ್ಟೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲಿ ಕೊಟ್ಟಿದ್ದಾರೆ? 10 kg ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ? ಅಕ್ಕಿ ಕೊಡೋಕ್ಕೆ
ಆ ಅಕ್ಕಿಯನ್ನು ಕೊಳ್ಳೋ ಶಕ್ತಿ ಇಲ್ದಲೆ 680 ರೂಪಾಯಿ ಒಂದು ತಲೆಗೆ ದುಡ್ಡು ಹಾಕ್ತಿದ್ದಾರೆ. ನೀವು ದುಡ್ಡು ಹಾಕ್ತೀವಿ ಅಂತ ಹೇಳಿರ್ಲಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಅಕ್ಕಿ ಕೊಡ್ತೀವಿ 10 kg ಅಕ್ಕಿ ಅಂತ ಕೊಡ್ತೀವಿ ಅಂತ ಹೇಳಿದ್ದು. ಎಲ್ಲಿ ಕೊಟ್ಟಿದ್ದಾರೆ 10 kg ಅಕ್ಕಿನ? ಮೊನ್ನೆ ನಾನು ಯಾವುದೋ ಒಂದು ಪೇಪರಲ್ಲಿ ನೋಡಿದೆ ಮೇಡಮ್, ಈ ಸತಿ BJP ಅವ್ರಿಗೆ ಚಂಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅವ್ರ ಬಾಯಿಲ ಬಂದ್ಬಿಟ್ಟಿದೆ. 10 ವರ್ಷದಿಂದ ಚಂಪ್ ಕೊಟ್ಟಿದ್ದೀವಿ, ಈ ಸತಿನೂ ಚಂಪ್ ಕೊಟ್ಟು ಮನೆ ಕಡೆ ಕಳಿಸ್ತೀವಿ ಅವ್ರಿಗೆ. ಲೋಕಸಭಾ ಚುನಾವಣೆ ಆದ ನಂತರ ಈ ರಾಜ್ಯ ಸರ್ಕಾರ ಏನಾಗುತ್ತೆ, ಸಿದ್ದರಾಮಯ್ಯನವ್ರ ಸೀಟು ಏನಾಗುತ್ತೆ ಅಂತ ಸ್ವಲ್ಪ ಕಾದು ನೋಡಿ ಮೇಡಮ್ ನೀವು. ಅವ್ರಿಗೀಗ ಆಲ್ರೆಡಿ ಕುರ್ಚಿ ಭಯ ಉಟ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಗೊತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಿಕ್ಕಾಪಟ್ಟೆ ಸೋಲನ್ನು ಅನುಭವಿಸ್ತೀವಿ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಒಂದೊಂದು ಲೋಕಸಭಾ ಅಭ್ಯರ್ಥಿ ಹಾಕೋದಕ್ಕೂ ಎಷ್ಟು ತಡ್ಕಾಡಿದ್ದಾರೆ, ಎಷ್ಟು ಹುಡುಕಾಡಿದ್ದಾರೆ ಅಂದರೆ ಅಷ್ಟು ತೀರ್ದಷ್ಟು ಹುಡುಕಾಡಿದ್ದಾರೆ. BJP ಅವ್ರು ಯಾರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಯಾರನ್ನ ಅಭ್ಯರ್ಥಿ ಮಾಡ್ಬೋದು ಅಂತ ಅಷ್ಟು ಹುಡುಕಾಡಿದ್ದಾರೆ ಅವರು. ಈ ಸತಿ ಚಂಪ್ ಕೊಟ್ಟೇ ಕೊಡ್ತೀವಿ, ಕಾಂಗ್ರೆಸ್ನವ್ರಿಗೆ ಮುಟ್ಟು ನೋಡ್ಕೊಳ್ಳೋ ರೀತಿಲಿ ಕೊಡ್ತೀವಿ ಚಂಬು ಮಾತ್ರ. ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಒಂದು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ತವರೂರಾದಂತಹ ಮೈಸೂರಿನಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಭಯ ಕಾಡ್ತಾ ಇದೆ ಅವ್ರಿಗೆ. ಮೈಸೂರಲ್ಲಿ ಏನಾದರೂ ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅನ್ನೋವಷ್ಟು ಭಯ ಕಾಡ್ತಾ ಇದೆ. DK ಶಿವಕುಮಾರ್ ಅವ್ರಿಗೆ ತಮ್ಮನ್ನು ಗೆಲ್ಲಿಸ್ಕೋಬೇಕು ಅನ್ನೋ ಭಯ ಕಾಡ್ತಾ ಇದೆ. ಇವರಿಬ್ಬರಿಗೂ ತಾಕತ್ತಿದ್ರೆ ಈ ಸಲ ಇವ್ರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಲಿ, ಆಮೇಲೆ ರಾಜ್ಯದ ಮುಂದಿನ ಆಗು ಹೋಗುಗಳ ಬಗ್ಗೆ ಮಾತಾಡಲಿ ಇವರು. ಇದು ನಾನು ನೇರವಾಗಿ ಕೇಳ್ತೀನಿ. ಇಬ್ಬರು ಒಂದು ಸಿದ್ದರಾಮಯ್ಯನವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ ನಾನು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕೊನೆಯದಾಗಿ ಮತದಾರರಿಗೆ ಏನು ಹೇಳ್ತೀರಾ? ಮೇಡಮ್, ಕೊನೆಯದಾಗಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ಎಲ್ಲ ಮತದಾರರಿಗೂ ಕೈ ಮುಗಿದು ಒಂದೇ ವಿನಂತಿ ನನ್ನದು. ಈ ಬಾರಿ ಸೋಮಣ್ಣ ಅವರನ್ನು ಗೆಲ್ಲುವ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಾಕೆಂದರೆ ಈ ದೇಶಕ್ಕೆ ನರೇಂದ್ರ ಮೋದಿಯವರಂತಹ ಪ್ರಧಾನಿ ಬೇಕು. ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು. ಈ ದೇಶ ಸದೃಢ ರಾಷ್ಟ್ರ ಆಗಬೇಕು ಅಂದರೆ ಮೋದಿಯವರಂಥ ಪ್ರಧಾನಿ ಆಗಬೇಕು. ಹಾಗಾಗಿ ಪ್ರತಿಯೊಂದು ಎಲ್ಲ ಮತದಾರರಲ್ಲೂ ನಂದು ಒಂದೇ ವಿನಂತಿ, ಈ ಬಾರಿ BJPಗೆ, ಕಮಲದ ಗುರುತಿಗೆ, ಸೋಮಣ್ಣನವರಿಗೆ ಮತ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇನ್ನು ಇದುವರೆಗೂ ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಗುಬ್ಬಿ ತಾಲೂಕಿನ BJP ಮಹಿಳಾ ಘಟಕದ ಅಧ್ಯಕ್ಷರಾದ ಲಾವಣ್ಯ ಅವರಿಗೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.